ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನವರಾತ್ರಿ ಸ್ಪೆಷಲ್ ಫಾಸ್ಟಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೋಸ್ಕರ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಪೊಟ್ಯಾಟೊ ಫ್ರೈ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಆಯಿಲೆಲ್ಲ ಹಾಕೋಕ್ಕೆ ಹೋಗಬೇಡಿ, ಹಾಗೆ ಫ್ರೈ ಮಾಡ್ಕೋಬೇಕು. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಉಪವಾಸ ಮಾಡೋರು ಹಣ್ಣೆಲ್ಲ ತಿಂದು ಬಾಯೆಲ್ಲ ಸ್ವೀಟ್ ಆಗಿರುತ್ತೆ, 9 ದಿನದವರೆಗೂ ಫುಲ್ ಫಾಸ್ಟಿಂಗ್ ಮಾಡೋರಿಗೆ ಇದು ಒಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಈಸಿಯಾಗಿ ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನೀವು ಮಾಡ್ಕೋಬಹುದು. ನೋಡಿ, ಇವಾಗ ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ. ಇದು ಹಸಿ ಆಲೂಗಡ್ಡೆ ಫ್ರೆಂಡ್ಸ್, ಇದನ್ನು ನಾನು ಕುದಿಸ್ಕೊಳ್ಳೋದಾಗಲಿ ಏನು ಮಾಡ್ಕೊಂಡಿಲ್ಲ. ಹಸಿ ಆಲೂಗಡ್ಡೆನೇ ಸಿಪ್ಪೆ ತೆಗೆದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ನೀವು ಕಟ್ ಮಾಡ್ಕೋಬಹುದು. ಆದರೆ ತುಂಬ ದಪ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಎಣ್ಣೆಲಿ ಫ್ರೈ ಆಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು, ಜಾಸ್ತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತೆಳ್ಳಗೆ. ಯಾಕಂದರೆ ಈ ಥರ ನಾವು ಫ್ರೈ ಮಾಡ್ಕೊಂಡಾಗ ಜಸ್ಟ್ ನೀವು ಫ್ರೈ ಮಾಡಿ ಮೇಲೆ ಉಪ್ಪು ಹಾಕ್ಕೊಂಡು ತಿಂತೀನಿ ಅಂದರೆ ಮಾಡ್ಕೋಬೋದು. ಆದರೆ ನಾನಿಲ್ಲಿ ನಾನು ಬೇರೆ ಥರದ್ದು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಮಾಡಬೇಕಂದ್ರೆ ಸ್ವಲ್ಪ ಈ ಥರದ್ದೇ ಈ ಸೈಜಲ್ಲೇ ನೀವು ಚಾಪ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ನೀವು ತೊಗೋಬೋದು. ಇವಾಗ ಇದನ್ನು ಒಂದು ತರಿಯಾಗಿರುವಂಥ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಸಾಕು. ಇದಕ್ಕಿಂತ ಜಾಸ್ತಿ ಸಣ್ಣಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ತೆಕ್ಕೋತಾ ಇದ್ದೀನಿ ಪೇಸ್ಟ್ನ. ನೋಡಿ, ಎಲ್ಲ ಪೇಸ್ಟ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟ್ಗೆ. ಇವಾಗ ಇದೇ ಜಾರ್ಗೆ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ತರಿಯಾಗಿರುವಂಥ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಪೌಡ್ರ್ ತೋರಿಸ್ತೀನಿ. ನೋಡಿ, ಒಂದೊಂದು ಕಡಲೆ ಬೀಜ ಹಂಗಂಗೆ ಇದೆ. ಇದೇ ಥರನೇ ಪೌಡ್ರ್ ಮಾಡ್ಕೊಳ್ಳಿ, ಜಾಸ್ತಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಈ ಕಡೆ ಆಲೂಗಡ್ಡೆ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಇನ್ನೂ ಆಗಬೇಕು, ಇನ್ನೂ ಫ್ರೈ ಆಗಬೇಕು ನೀಟಾಗಿ. ಇದು ಗೋಲ್ಡನ್ ಕಲರ್ ಬರಬೇಕು ನಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಇದು ತಿನ್ನೋಕ್ಕೆ. ಇನ್ನೊಂದು, ನವರಾತ್ರಿ ಮಾಡಿದವರು ಸುಸ್ತಾಗಿರುತ್ತೆ, ಜಾಸ್ತಿ ಟೈಮ್ ಕೊಟ್ಟು ಪೇಷನ್ಸ್ ತೊಗೊಂಡು ನಮಗೆ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಆ ಟೈಮಲ್ಲಿ ಈ ಥರ ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಇದನ್ನು ನಮ್ಮ ಜೊತೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿ ತಿಂತಾರೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ಆಗಿದೆ, ಇನ್ನೊಂದು ಚೂರು ಫ್ರೈ ಆಗಬೇಕು. ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ನೀವು, ಅಲ್ಲಲ್ಲೇ ಬೆಳ್ಳಗಿದೆ, ಅದೆಲ್ಲ ಹೋಗಿ ಎಲ್ಲ ಒಂದೇ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿದೆ. ಟ್ರೈ ಮಾಡಿ ನೀವು ಕೂಡ ಒಂದು ಸರ್ತಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವಾಗ ಇದನ್ನು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಆಲೂಗೆಡ್ಡೆನೇ ಇದೇ ಥರನೇ ಪ್ಲೇಟ್ಗೆ ಹಾಕೊಂಬಿಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇವಾಗ ಮಿಕ್ಕಿರೋ ಆಲೂಗೆಡ್ಡೆನೂ ಸೇಮ್ ಇದೇ ಪ್ರೊಸೆಸ್ಸಲ್ಲೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ತಿನ್ನೋದು ಬಿಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಇವಾಗ ಯಾವ ಥರ ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ನಾವು ಕುದಿಸೋದಾಗಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಅದೇ ಪ್ಯಾನ್ಗೆ ನಾನು ಚೂರು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಣ್ಣೆ ಒಂದು ಸ್ವಲ್ಪನೇ ಹಾಕಿರ್ತೀವಿ, ಘಾಟ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹಸಿಮೆಣಸಿನ್ಕಾಯಿದು ಹೋಗಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದು ಫಾಸ್ಟಿಂಗ್ಗೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಸಾಲ್ಟು, ಆ ಸಾಲ್ಟ್ನ ಹಾಕ್ತಾಯಿದ್ದೀನಿ. ನಾರ್ಮಲ್ ಸಾಲ್ಟು ಫಾಸ್ಟಿಂಗ್ ಅವರಿಗೆ ನಡೆಯಲ್ಲ, ಅದಕ್ಕೋಸ್ಕರ ಇದು ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಇದನ್ನೇ ಯೂಸ್ ಮಾಡಬೇಕು ನಾವು ಫಾಸ್ಟಿಂಗ್ಗೆ.
ಇವಾಗ ಆಗಿದೆ. ಇಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಆಲೂಗೆಡ್ಡೆನೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಆಲೂಗಡ್ಡೆನ ಇದೇ ಥರನೇ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಇದಕ್ಕೆ ನೋಡಿ ಈ ಥರ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಎಲ್ಲನೂ ಹೊಂದ್ಕೋಬೇಕು. ಖಾರ ಪ್ರತಿಯೊಂದಕ್ಕೂ ಆಲೂಗೆಡ್ಡೆಗೆ ಉಪ್ಪು ಮತ್ತು ಅದು ಖಾರ ಹೋಗಿ ಮೆತ್ಕೋಬೇಕು. ಇವಾಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಬೀಜದ್ದು, ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ ಒಂದು 2 ಟೀ ಸ್ಪೂನಷ್ಟು ಆದರೆ ಸಾಕು ನಮಗೆ ಇದು ಕಡಲೆ ಬೀಜ ಪೌಡ್ರು. ಇವಾಗ ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೋಡ್ತಿದ್ದಂಗೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಸಾಕು, ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫಾಸ್ಟಿಂಗ್ ಅವ್ರಿಗೆ ನೀವೇ ಹೇಳ್ತೀರಾ ಯಾವ ಥರ ಇದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.